ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಆಗಿ ಮಂಡಕ್ಕಿ ಚಿತ್ರಾನ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುನ್ನ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಬನ್ನಿ. ಹಾಗೆ ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಕಾದ್ಮೇಲೆ ನಾವಿಲ್ಲಿ ಸಾಸಿವೆಯನ್ನು ಹಾಕೊಳ್ಳುವ. ಹಾಗೆ ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಿಡಿದ ಮೇಲೆ ನಾವು ಬೇರೆ ಸಾಮಗ್ರಿಗಳನ್ನು ಹಾಕೊಳ್ಳುವ. ಸಾಸಿವೆ ನೋಡಿ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ರುಚಿ ಅಂತ ಅನಿಸುತ್ತೆ, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಷ್ಟೇ. ಹಾಗೆ ನಾನಿಲ್ಲಿ ಚಿಟಿಕೆಯಷ್ಟು ಅರಿಶಿನ ಹಾಗೆ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ರೋಸ್ಟ್ ಆದಮೇಲೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕೊಳ್ತೀನಿ. ನೋಡ್ಬೋದು ನೀವಿಲ್ಲಿ ನಾನಿಲ್ಲಿ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 3 ರಿಂದ 4 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಅದು ಸ್ವಲ್ಪ ದೊಡ್ಡದಾಗಿತ್ತು, ಉದ್ದುದ್ದಾಯಿತು, ಹಾಗಾಗಿ ಅದನ್ನು ಅಡ್ಡವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗಲೇ ನಾವೀಗ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಹಾಗೆ ದಯವಿಟ್ಟು ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಮಾಡೋ ಒಂದೊಂದು ಸಪೋರ್ಟ್ ಅಥವಾ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತು ವಿಡಿಯೋ ನೋಡುವಾಗ ಸ್ಕಿಪ್ ಮಾಡಿ ನೋಡುವಂಥದ್ದು ಆ ಥರದ್ದೆಲ್ಲ ಮಾಡಬೇಡಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಪೂರ್ತಿಯನ್ನು ನೋಡಿ. ಮತ್ತು ಇಷ್ಟ ಆದರೆ ಮರಿಬೇಡಿ, ಲೈಕ್ ಕೊಡೋಕ್ಕೆ ಮಾತ್ರ ಮರಿಲೇಬೇಡಿ. ನೀವು ಲೈಕ್ ಮಾತ್ರ ಕೊಡಲೇಬೇಕು. ಹಾಗೆ ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ಇಲ್ಲಿ ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಟೊಮೆಟೊ ಕೆಲವೊಬ್ಬರು ತಿನ್ನಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ಸ್ಕಿಪ್ ಮಾಡಿದೆ, ಟೊಮೆಟೊನ ಸ್ಕಿಪ್ ಮಾಡಿದೆ ನೀವಿಲ್ಲಿ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೋದು ಅಥವಾ ವಿನಿಗರನ್ನು ಸ್ವಲ್ಪ ಹಾಕೊಳ್ಳೋದು. ವಿನಿಗರ್ಗಿಂತ ನಿಂಬೆಹಣ್ಣಿನ ರಸ ತುಂಬ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ 1-2 ಟೇಬಲ್ ಸ್ಪೂನ್ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ಅಂದರೆ ನಾವು ಎಷ್ಟು ಏನಾಗುತ್ತೆ ಮಂಡಕ್ಕಿಯನ್ನು ತೊಗೊಳ್ತೀವಿ ಅದರ ಪ್ರಮಾಣದಲ್ಲಿ ನಾವಿಲ್ಲಿ ಲಿಂಬೆ ರಸನ ಬಳಸ್ಕೊಂಡ್ರೆ ಸಾಕಿಲ್ಲಿ. ನಾನಿಲ್ಲಿ ಒಂದು ಟೊಮೆಟೊನ ಬಳಸ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಬಳಸ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದೀಗ. ಸ್ವಲ್ಪ ಗ್ರೇವಿ ಥರ ಬಿಟ್ಕೊಳ್ಬೇಕಾದ್ರೆ ನೀರನ್ನು ಬಿಟ್ಕೊಂಡ್ಮೇಲೆ ನಾವಿಲ್ಲಿ ಮಂಡಕ್ಕಿಯನ್ನು ಹಾಕೊಳ್ಳುವ. ಹಾಗೆ ಇಲ್ಲಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮಂಡಕ್ಕಿ ಆಲ್ರೆಡಿ ಉಪ್ಪಿರುತ್ತೆ, ಹಾಗಾಗಿ ನಾವಿಲ್ಲಿ ಏನು ಈರುಳ್ಳಿ ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಂಡ್ರೆ ಸಾಕಂತ ಅನಿಸುತ್ತೆ. ಅದಕ್ಕೂ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಇದು ನನ್ನ ಅನುಭವಕ್ಕಾಗಿದ್ದು. ನನಗೆ ಮಂಡಕ್ಕಿ ಉಪ್ಪು ಇರುತ್ತೆ ಅಂತ ನಂಗೆ ಮುಂಚೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಮಾಡುವಾಗ ನಾನು ಮಂಡಕ್ಕಿಗೂ ಸೇರಿಸಿ ಉಪ್ಪನ್ನು ಹಾಕಿದೆ. ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು, ಹಾಗಾಗಿ ನಾನಿಲ್ಲಿ ಹೇಳ್ತಾ ಇರೋದು. ಯಾರೇ ಫಸ್ಟ್ ಟೈಮ್ ಮಾಡುವವರು ಕೂಡ ಮಂಡಕ್ಕಿಯಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ಹಾಗಾಗಿ ನಾವಿಲ್ಲಿ ಈರುಳ್ಳಿ ಟೊಮೆಟೊ ಈ ಫ್ರೈಗೆ ಏನು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ನೋಡಿ ಚೆನ್ನಾಗಿ ಗ್ರೇವಿ ಥರ ಬಿಟ್ಕೊಂಡಿದೆ. ಈಗ ಇದು ಒಂದು ಟೊಮೆಟೊನ ಕೂಡ ಹಣ್ಣಾಗಿದೆ. ಈಗ ಮಂಡಕ್ಕಿಯನ್ನು ಹಾಕೊಳ್ಳುವ. ನಾನಿಲ್ಲಿ ತೆಂಗಿನ ತುರಿಯನ್ನು ಬಳಸ್ತಾ ಇದ್ದೀನಿ. ಈಗ ತೆಂಗಿನ ತುರಿಯನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದು ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ. ಹಾಗೆ ಏನದು ತೆಂಗಿನ ತುರಿ ಫ್ರೈ ಆಗುವಾಗ ನಾವು ಜಸ್ಟ್ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಆಮೇಲೆ ಆಫ್ ಮಾಡಿದರೆ ಆಯಿತು. ಮಂಡಕ್ಕಿ ಹಾಕುವಾಗ ಗ್ಯಾಸನ್ನು ಆಫ್ ಮಾಡಿನೇ ತಿರುಗಿಸ್ಕೊಳ್ಳಿ. ಯಾಕೆ ಅಂತಂದರೆ ಬಿಸಿ ಇರುವಾಗ ಹಾಕ್ಕೊಂಡ್ಬಿಟ್ರೆ, ಇದು ಬಿಸಿ ಮಾಡ್ತಾನೆ ಹಾಕ್ಕೊಂಡ್ಬಿಟ್ರೆ ಮಂಡಕ್ಕಿ ಎಲ್ಲನೂ ಬೇಗ ಅದೇನು ಹೇಳ್ತಾರೆ ಸಣ್ಣದಾಗಿಬಿಡತ್ತೆ ಹೇಳಿ ಅಷ್ಟೇ. ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೀವು ಅಕಸ್ಮಾತ್ ಈ ಗ್ರೇವಿಯನ್ನು ತಣ್ಣಗೆ ಮಾಡಿ ಕೂಡ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಸ್ವಲ್ಪ ಬಿಸಿಯಲ್ಲಿರುವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಿದ ತಕ್ಷಣವೇ ತಿನ್ನಬೇಕಂತ ಹೇಳಿ ಅಷ್ಟೇ. ಸ್ವಲ್ಪ ಲೇಟಾಗಿ ತಿನ್ನೋರು ಗ್ರೇವಿ ಫಸ್ಟ್ ಮಾಡಿಟ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ತೊಂದರೆ ಇಲ್ಲ. ನೋಡಿ ಈಗ ನಾನು ಇಲ್ಲಿ ಮಂಡಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು. ಇದೀಗ ಮುಗೀತಿದ್ದು ನೋಡಿ, ನೀಟಾಗಿ ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು. ನಾವಿಲ್ಲಿ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಬಾಯಿಗೆ ಸಿಗುವಾಗ ತಿನ್ನುವಾಗ ಸಿಗುತ್ತಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ರೆಡಿಯಾಗಿದೆ.
ಮಂಡಕ್ಕಿ ಚಿತ್ರಾನ್ನ ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಥವಾ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಅಂತೂ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.